ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ. ಒತ್ತಡದ ಜೀವನ, ಬದಲಾಗ್ತಾ ಇರುವಂತಹ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಬದಲಾಗ್ತಾ ಇರುವಂತಹ ಜೀವನ ಶೈಲಿ ಮತ್ತು ಆಹಾರ ಕ್ರಮದಿಂದ ಅನೇಕ ರೀತಿಯ ಆರೋಗ್ಯ ಸಮಸ್ಯೆಗಳು ಪ್ರತಿಯೊಬ್ಬರನ್ನ ಕಾಡ್ತಾ ಇದೆ. ಅದರಲ್ಲೂ ಇತ್ತೀಚಿನ ದಿನಮಾನಗಳಲ್ಲಿ ಯುವತಿಯರಲ್ಲಿ ಹೆಚ್ಚಾಗಿ ಹಾರ್ಮೋನ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಈ PCOS ಸಮಸ್ಯೆ ಹೆಚ್ಚಾಗ್ತಾ ಇರೋದ್ರಿಂದಾಗಿ ದೇಹದಲ್ಲಿ ಅನೇಕ ರೀತಿಯ ಬದಲಾವಣೆಗಳು ಕಾಣ್ತಾ ಇದೆ. ಇದರಿಂದ ಗರ್ಭ ಧರಿಸುವುದಕ್ಕೂ ಕೂಡ ಕಷ್ಟ ಸಾಧ್ಯ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ ದೇಹದಲ್ಲಿ ಹೆಚ್ಚಾಗಿ ಕೊಬ್ಬಿನ ಅಂಶ ಶೇಖರಣೆಯಾಗುತ್ತೆ. ಇದರಿಂದ ಬೊಜ್ಜು ಕೂಡ ಹೆಚ್ಚಾಗ್ತಾ ಇದ್ರೆ, ಜೊತೆಗೆ ದೇಹದ ಅನೇಕ ಭಾಗಗಳಿಗೆ ತೊಂದರೆಗಳು ಕೂಡ ಆಗ್ತಾ ಇದೆ. ಹಾಗಾದ್ರೆ ಈ PCOS ಅಂತ ಅಂದ್ರೆ ಏನು, ಯಾವ ಕಾರಣಕ್ಕಾಗಿ ಬರುತ್ತೆ, ಬಂದ ನಂತರದಲ್ಲಿ ಯಾವ ರೀತಿ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು, ಜೀವನ ಶೈಲಿ ಹೇಗಿರಬೇಕು, ಆಹಾರ ಪದ್ಧತಿ ಹೇಗಿರಬೇಕು, ಇದೆಲ್ಲದರ ಬಗ್ಗೆ ಮಾಹಿತಿನ ಕೊಡೋದಕ್ಕೆ ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರಿಯಾಂಕಾ ದಿಲೀಪ್ ಕುಮಾರ್ ಅವರು, ಸೀನಿಯರ್ ಕನ್ಸಲ್ಟೆಂಟ್ ರಿಪ್ರೊಡಕ್ಟಿವ್ ಮೆಡಿಸಿನ್ ಮತ್ತು ಹೈರಿಸ್ ಒಬೆಸ್ಟ್ರಿಷನ್ಸ್ ಆಗಿದ್ದಾರೆ. ಮಿಲಾನ್ ದ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಹಾಸ್ಪಿಟಲ್ ಇಂದ ಬಂದಿದ್ದಾರೆ. ಬನ್ನಿ ಅವನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ವೆಲ್ಕಮ್ ಟು ದ ಶೋ. ನಮಸ್ಕಾರ. ಎಷ್ಟು ಇತ್ತೀಚಿನ ದಿನಮಾನಗಳಲ್ಲಿ ನೋಡಿದ್ರೆ ಯಾರೊಬ್ಬರು ಕೇಳಿದ್ರು ಕೂಡ PCOD ಸಮಸ್ಯೆ ಇದೆ, ಥೈರಾಯ್ಡ್ ಸಮಸ್ಯೆ ಇದೆ, ಅಥವಾ PCOS ಸಮಸ್ಯೆ ಇದೆ ಅಂತ ಹೇಳ್ತಿರ್ತಾರೆ. ಸ್ವಲ್ಪ ದಪ್ಪ ಆಗ್ತಾ ಇದ್ದಂಗೆ ಒಂದು ರೀತಿ ಆತಂಕ, ಎಲ್ಲಿ PCOS ಇದೆಯೋ, PCOD ಇದೆಯೋ, ಏನು ಸಮಸ್ಯೆ ಆಗ್ತಿದೆಯೋ ಅಂತ. ಯಾಕಂದ್ರೆ ಜೀವನ ಶೈಲಿನೇ ಹಾಗಾಗ್ಬಿಟ್ಟಿದೆ. ಏನಿದು PCOS ಅಂದ್ರೆ? ಸೊ PCOS ಅಂದರೆ ಪಾಲಿಸಿಸ್ಟಿಕ್ ಒವೇರಿಯನ್ ಸಿಂಡ್ರೋಮ್. ಇದು ಹೆರಿಗೆ ವಯಸ್ಸಿನ ಹೆಣ್ಮಕ್ಳಲ್ಲಿ ಆಗೋದು, ಅಂದರೆ 20-30 ವರ್ಷದವರಿಗೆ. ಇದು ಬಂಜೆತನಕ್ಕೆ ಒಂದು ಪ್ರಮುಖ ಕಾರಣ ಆಗಿದೆ. ನಮ್ಮ ದೇಶದಲ್ಲಿ 10-20% ಮಹಿಳೆಯರಲ್ಲಿ ನಾವು ಈ PCOSನ ಡಯಾಗ್ನೋಸ್ ಮಾಡ್ತೀವಿ. ಇದು ಒಂದು ಹಾರ್ಮೋನಲ್ ಪ್ರಾಬ್ಲಮ್ ಅಥವಾ ಎಂಡೋಕ್ರೈನ್ ಪ್ರಾಬ್ಲಮ್ ಅಂತ ಹೇಳ್ಬೋದು. ಏನು ಕಾರಣಗಳಿದು? ಸೊ PCOSಗೆ ಒಂದೇ ಕಾರಣ ಅಂತ ಹೇಳಕ್ಕಾಗಲ್ಲ, ಹಲವಾರು ಕಾರಣಗಳಿದೆ. ಒಂದಂದ್ರೆ ಫ್ಯಾಮಿಲಿ ಹಿಸ್ಟ್ರಿ, ಅವರ ಕುಟುಂಬದ ಇತಿಹಾಸ, ಜೆನೆಟಿಕ್ಸ್. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರಬಹುದು. ಯಾವ ಹಾರ್ಮೋನ್ಸ್, ಇದು ಮುಟ್ಟಿಗೆ ಸಂಬಂಧಪಟ್ಟಿದ ಹಾರ್ಮೋನ್ಸ್. ಆಂಡ್ರೋಜನ್ ಹಾರ್ಮೋನ್ ಎಕ್ಸೆಸ್, ಟೆಸ್ಟೋಸ್ಟ್ರೋನ್ ಅಂತ ಒಂದು ಹಾರ್ಮೋನ್ ಇರುತ್ತೆ, ಅದು ಪುರುಷರಲ್ಲೂ ಇರುತ್ತೆ, ಹೆಂಗಸರಲ್ಲೂ ಇರುತ್ತೆ, ಬಟ್ ಅದರ ಪ್ರಮಾಣ ಬಹಳ ಕಡಿಮೆ. ಇದು ಹೆಚ್ಚಾದಾಗ PCOS ಆಗಬಹುದು. ಇದನ್ನು ಬಿಟ್ಟು ನಾವು ಅವರ ಜೀವನ ಶೈಲಿಯ ಬದಲಾವಣೆ, ಪರಿಸರದ ಬದಲಾವಣೆ, ಉರಿಯೂತ, ಇದೆಲ್ಲ ಸೇರಿ PCOSಗೆ ಕಾರಣಗಳಾಗಿದೆ. ಯಾವುದೇ ಒಂದು ಕಾಯಿಲೆನ ಪ್ರಮುಖವಾಗಿ ಡಯಾಗ್ನೋಸ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಅವಾಗ ಟ್ರೀಟ್ ಮಾಡೋದಕ್ಕೆ ಈಸಿ ಆಗುತ್ತೆ. ಈಗ PCOS ಆಗಿದೆ ಅಥವಾ ಥೈರಾಯ್ಡ್ ಆಗ್ತಾ ಇದೆ ಅಥವಾ PCOD ಇದೆ ಅಂದ್ರೆ ದೇಹದಲ್ಲಿ ಆಗುವಂತ ಬದಲಾವಣೆಗಳ ಬಗ್ಗೆ ನಾವು ಗಮನ ಕೊಡಲೇಬೇಕಾಗುತ್ತೆ. ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ನೋಡೋದಾದ್ರೆ ಹೇಗೆ ಡಯಾಗ್ನೋಸ್ ಮಾಡೋದು? ಸೊ ಈಗ ನಮ್ಮ ಹತ್ರ ಒಬ್ರು ಪೇಷಂಟ್ ಬಂದಾಗ, ಈಗ PCOS ಬಂಜೆತನ ಬಹಳ ಇದರಲ್ಲಿ ನೋಡ್ತೀವಿ. ನಮ್ಮ ಹತ್ರ ಬಂದಾಗ ನಾವು ಮೊದಲು ನೋಡೋದು ಅವರ ಲಕ್ಷಣಗಳು, ಯಾವ ಲಕ್ಷಣಗಳನ್ನು, ಯಾವ ಸಿಂಪ್ಟಮ್ಸ್ ಇದೆ ಅವ್ರಿಗೆ. ಅದಾದಮೇಲೆ ನಾವು ಅವರಿಗೆ ರಕ್ತ ಪರೀಕ್ಷೆಗಳನ್ನು ಮಾಡ್ತೀವಿ. ಯಾಕಂದರೆ ನಾನು ನಿಮ್ಗೆ ಹೇಳಿದೆ, ಇಟ್ ಈಸ್ ಅ ಹಾರ್ಮೋನಲ್ ಪ್ರಾಬ್ಲಮ್, ದೇರ್ ಇಸ್ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ. ಅದರ ಜೊತೆಗೆ ನಾವು ಅಂಡಾಶಯದ ಅಲ್ಟ್ರಾಸೌಂಡ್ ಮಾಡ್ತೀವಿ. ಅಂಡಾಶಯ ಒಂದೇ ಅಲ್ಲ, ಗರ್ಭಕೋಶದ್ದು ಕೂಡ ಅಲ್ಟ್ರಾಸೌಂಡ್ ಮಾಡ್ತೀವಿ. ಇದನ್ನು ಅಲ್ಟ್ರಾಸೌಂಡ್ ಮಾಡುವಾಗ ಅದನ್ನು ನಾವು ಬಹಳ ವಿವರವಾಗಿ ಮಾಡಬೇಕಾಗತ್ತೆ. ಯಾಕೆಂದರೆ PCOS ಡಯಾಗ್ನೋಸ್ ಮಾಡುವಾಗ ಅಲ್ಟ್ರಾಸೌಂಡ್ ಇಸ್ ಅನ್ ಇಂಪಾರ್ಟೆಂಟ್ ಟೂಲ್. ಅದರಲ್ಲಿ ಅಂಡಾಶಯದಲ್ಲಿ ನಾವು ನೋಡೋದು ಫಾಲಿಕಲ್ ಕೌಂಟ್. ಅದನ್ನು ಕಾಮನ್ ಪಬ್ಲಿಕ್ ಅದನ್ನು ನೀರ್ಗುಳ್ಳೆ ಅಂತ ಹೇಳ್ತಾರೆ. ಆ ಫಾಲಿಕಲ್ ಕೌಂಟ್ ಹೆಚ್ಚಾದಾಗ ಅದು PCOS ಡಯಾಗ್ನೋಸಿಸ್ಗೆ ನಮಗೆ ಸಹಾಯ ಮಾಡುತ್ತದೆ. ಅದರ ಜೊತೆಗೆ ನಾವು ಆ ಅಂಡಾಶಯದ ವಾಲ್ಯೂಮ್ ಕೂಡ ನೋಡ್ತೀವಿ. ಜೊತೆಗೆ ಈಗ ಫೇಶಿಯಲ್ ಹೇರ್ಸ್ ನೋಡ್ತಾ ಇರ್ತೀವಿ, ಅಬ್ಡಮಿನಲ್ ಎಕ್ಸಸ್ ಫ್ಯಾಟ್ ತುಂಬಿಕೊಂಡಿರುವಂಥದ್ದಾಗಿರ್ಬೋದು. ಇದ್ದಕ್ಕಿದ್ದಂತೆ ದೇಹದ ತೂಕ ಅತಿ ಹೆಚ್ಚಾಗುತ್ತೆ. ಜೊತೆಗೆ ತುಂಬಾ ಜನ ಹೇಳ್ತಿರ್ತಾರೆ ಕ್ರೇವಿಂಗ್ಸ್ ಜಾಸ್ತಿ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ. ಈಗ ಕೆಲವು ಹೆಣ್ಮಕ್ಳಲ್ಲಿ ನಾವು ನೋಡೋದು ಅಂದ್ರೆ ಆಕ್ನೆ ಪ್ರಾಬ್ಲಮ್ಸ್, ಪಿಂಪಲ್ಸ್ ಬರುತ್ತೆ, ಹರ್ಸ್ಯೂಟಿಸಮ್ ನೀವು ಹೇಳಿರ್ತಾರ, ಫೇಶಿಯಲ್ ಹೇರ್. ಅದರ ಜೊತೆಗೆ ಈಟಿಂಗ್ ಪ್ರಾಬ್ಲಮ್ಸ್, ಕೆಲವರು ಅದಕ್ಕೆ ಎಕ್ಸ್ಟ್ರೀಮ್ ಡಯಟಿಂಗ್ ಕಡೆ ಹೋಗ್ತಾರೆ, ತೂಕ ಜಾಸ್ತಿ ಆಗುತ್ತೆ. ಆ ತೂಕ ಜಾಸ್ತಿ ಆಗಿದೆ ಅಂತ ಅವರಲ್ಲಿ ಆ ಮಾನಸಿಕ ಸಮಸ್ಯೆಗಳು ಕೂಡ ನೋಡ್ತೀವಿ. ಡಿಪ್ರೆಷನ್ ಆಗ್ಬೋದು, ಎಂಗ್ಸೈಟಿ ಆಗ್ಬೋದು. ಸೊ ಈ ಥರ ಆ ಲಕ್ಷಣಗಳನ್ನು ನೋಡಿಬಿಟ್ಟು ನಾವು ಕೆಲವು ನಮಗೆ ಒಂದು ಸೊಸೈಟಿ ಗೈಡ್ಲೈನ್ಸ್ ಅಂತ ಇದೆ, ಅದರ ಪ್ರಕಾರ ನಾವು PCOS ಪೇಷಂಟ್ನ 4 ಫಿನೋಟೈಪಲ್ಲಿ ಸೇರಿಸ್ತೀವಿ, ಯಾವುದಾದ್ರೂ ಒಂದರಲ್ಲಿ ಸೇರಿಸ್ತೀವಿ. ಯಾಕಂದರೆ
ಪ್ರತಿಯೊಬ್ಬರು ಮಹಿಳೆಗೂ ಒಂದೇ ಥರ ಟ್ರೀಟ್ಮೆಂಟ್ ನಾವು ಹೇಳೋಕ್ಕಾಗೋದಿಲ್ಲ. ಸೊ ಅವ್ರು ಯಾವ ಸಬ್ ಟೈಪ್ ಅಥವಾ ಫಿನೋಟೈಪ್ಗೆ ನಾವು ಸೇರಿಸ್ತೀವೋ ಅದ್ರ ಪ್ರಕಾರ ಅವ್ರಿಗೆ ನಾವು ಟ್ರೀಟ್ಮೆಂಟ್ ಹೇಳ್ತೀವಿ. ಈಗ ಒಬ್ಬರ ದೇಹ ಪ್ರಕೃತಿಗೂ ಮತ್ತೊಬ್ಬರ ದೇಹ ಪ್ರಕೃತಿಗೂ ತುಂಬಾನೇ ಡಿಫ್ರೆನ್ಸ್ ಇರುತ್ತೆ ಅಂತ ನೀವೇ ಹೇಳ್ದಂಗೆ. ಈಗ ಈ ಇತ್ತೀಚಿನ ದಿನಗಳಲ್ಲಿ ನೋಡೋದಾದ್ರೆ ಅಂದ್ರೆ ಈ ಹಿಂದೆ ಎಲ್ಲ ದೊಡ್ಡವರು ಆಗ್ತಾರೆ ಅಂದ್ರೆ ಮಿನಿಮಮ್ ಒಂದು 14-15 ವರ್ಷ ಇತ್ತು. ಇತ್ತೀಚಿನ ದಿನಗಳಲ್ಲಿ ನೋಡಿದ್ರೆ ಒಂದು 10 ವರ್ಷಕ್ಕೆಲ್ಲ ಮಕ್ಕಳು ದೊಡ್ಡವರು ಆಗ್ತಾ ಇದ್ದಾರೆ. ಅಂಥವ್ರಲ್ಲಿ ಏನಾದ್ರೂ ಈ PCOS ಕಾಣಿಸ್ಕೊಂಡ್ರೆ ನೀವು ಹೇಳಿದಂತೆ ಬಂಜೆತನಕ್ಕೆ ಲೀಡ್ ಆಗುತ್ತೆ ಅಂತ ಹೇಳ್ತಾ ಇದ್ರಿ. ಸೊ ಯಾವ ಸ್ಟೇಜ್ ಅಲ್ಲಿ ಇದು ಬಂಜೆತನಕ್ಕೆ ಲೀಡ್ ಆಗುತ್ತೆ ಅಂತ? ಬಂಜೆತನಕ್ಕೆ ಅದು ಹೋಗೋದು ಅದು ಅವರು 20 ವರ್ಷ ಆದಮೇಲೆ. ಈಗ ಬಹಳ ಸಣ್ಣ ಹೆಣ್ಮಕ್ಳಲ್ಲಿ ನಾವು PCOS ನೋಡಿದಾಗ ಸಾಮಾನ್ಯವಾಗಿ ಅವ್ರ ತಾಯಿ ಅವ್ರನ್ನ ಕರ್ಕೊಂಡು ಬರ್ತಾರೆ, ಮುಟ್ಟು ಸರಿಯಾಗಿ ಆಗ್ತಾ ಇಲ್ಲ ಅಂತ. ಆವಾಗ ನಾವು ಅವ್ರಿಗೆ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಹೇಳೋದೇ ಈ ಜೀವನ ಶೈಲಿ ಬದಲಾವಣೆ. ಯಾಕಂದರೆ ಎಷ್ಟೋ ಸತಿ ನಾವು ನೋಡ್ತೀವಿ ಅವ್ರು ತಗೊಳ್ಳೋ ಆಹಾರ ಸರಿಯಾಗಿರೋದಿಲ್ಲ, ವ್ಯಾಯಾಮ ಅವ್ರು ಮಾಡ್ತಾ ಇರೋಲ್ಲ. ಸೊ ಬಹಳ ಸಣ್ಣ ವಯಸ್ಸಲ್ಲಿ ನಾವು ಕೊಡೋದು ಟ್ರೀಟ್ಮೆಂಟ್ ಈ ಮುಟ್ಟು ಮೆನ್ಸ್ಟ್ರಲ್ ಸೈಕಲ್ನ ರೆಗ್ಯುಲರೈಸ್ ಮಾಡೋದಕ್ಕೆ. ಆಮೇಲೆ ಅವ್ರ ಮದುವೆ ಆದಮೇಲೆ ಅವ್ರು ಬರೋದೇ ಬಂಜೆತನದ ಟ್ರೀಟ್ಮೆಂಟ್ಗೋಸ್ಕರ. ಅದ್ರ ತಕ್ಕಾಗಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಈಗ ಒಂದು ಸರಿ PCOS ಕಾಣಿಸ್ಕೊಂಡ ನಂತರದಲ್ಲಿ ಅಂದ್ರೆ ಈಗ ಅಲ್ಪಾವಧಿಗೆ ಸ್ವಲ್ಪ ದಿನ ಜನರಿಗೆ ಚೇಂಜಸ್ ಕಾಣ್ತಾ ಇರುತ್ತೆ. ತಕ್ಷಣ ಏನೋ ಒಂದು ಡಯಟ್ ವಾಕ್ ಎಲ್ಲ ಸ್ಟಾರ್ಟ್ ಮಾಡಿ ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡು ಬಿಡ್ತಾರೆ. ಇದಕ್ಕಿಂತ PCOS ನಾರ್ಮಲ್ ಆಗಿ ನಾರ್ಮಲ್ ಪೀರಿಯಡ್ಸ್ ಆಗ್ತಾ ಇರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. 3 ತಿಂಗಳು 6 ತಿಂಗಳು ತನಕ ಆಗೋದಿಲ್ಲ. ಅಂದ್ರೆ ಯಾವ ಟೈಮಲ್ಲಿ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡ್ಬೇಕಂತ ಹೇಳ್ತೀವಿ? ಇವಾಗ ನಿಮಗೆ ತೂಕ ಬಹಳ ಹೆಚ್ಚಾಗ್ತಾ ಇದೆ, ಇಲ್ಲ ಕೆಲವು ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆ. ನಾನು ಹೇಳಿದ ಥರ ಆ್ಯಕ್ನೆ, ಪಿಂಪಲ್ಸ್ ಆಗ್ಬೋದು, ಅಥವಾ ಫೇಶಿಯಲ್ ಹೇರ್, ಅದ್ರ ಜೊತೆಗೆ ಹೇರ್ ಫಾಲ್ ಕೂಡ ಆಗುತ್ತೆ ಕೆಲವ್ರಿಗೆ. ಇಲ್ಲ ಮುಟ್ಟು ಅವ್ರಿಗೆ ಕೆಲವ್ರಿಗೆ ಮುಟ್ಟು ಆಗೋದಿಲ್ಲ 2-3 ತಿಂಗಳು. ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಆಗ್ಬೋದು, ಕೆಲವ್ರಿಗೆ ಬ್ಲೀಡಿಂಗ್ ಕಡಿಮೆ ಆಗುತ್ತೆ, ಕೆಲವ್ರಿಗೆ ಹೆಚ್ಚಾಗುತ್ತೆ. ಸೊ ಈ ಥರ ಸಿಂಪ್ಟಮ್ಸ್ ಕಾಣಿಸ್ಕೊಂಡಾಗ ನೀವು ವೈದ್ಯರನ್ನು ಭೇಟಿ ಆಗೋದು ಒಳ್ಳೆಯದು. ತುಂಬಾ ಜನರಿಗೆ ಪೀರಿಯಡ್ಸ್ ಟೈಮಲ್ಲಿ ಇಂಟರ್ನಲ್ ಬ್ಲೀಡಿಂಗ್ ಅಂತ ನಾವು ಕೇಳ್ಬಿಟ್ಟಿದ್ದೀವಿ. ಅದು ತುಂಬ ಡೇಂಜರಸ್ ಅಂತ ಕೂಡ ಹೇಳ್ತೀವಿ, ತುಂಬ ಪೇನ್ಫುಲ್ ಪ್ರೊಸೆಸ್ ಅಂತ. ಸೊ ಈ ಬಗ್ಗೆ ಒಂದಷ್ಟು ಇಂಟರ್ನಲ್ ಬ್ಲೀಡಿಂಗ್ ಅಲ್ಲ, ಬ್ಲೀಡಿಂಗ್ ಪ್ರಾಬ್ಲಮ್ಸ್ ಆಗುತ್ತೆ. ಅಂದರೆ ಅವ್ರಿಗೆ ಒಂದು ಕೆಲವ್ರು ಹೇಳ್ತಾರೆ ಡಾಕ್ಟರ್ ನಮಗೆ ಸರಿಯಾಗಿ ಬ್ಲೀಡಿಂಗ್ ಆಗ್ತಾ ಇಲ್ಲ, ಇಲ್ಲ ಕೆಲವ್ರಿಗೆ ಎಕ್ಸೆಸ್ ಬ್ಲೀಡಿಂಗ್ ಆಗಬಹುದು. ಈಗ ಎಕ್ಸೆಸ್ ಬ್ಲೀಡಿಂಗ್ ಆದಾಗ ಅವ್ರಿಗೆ ಇವಾಗ ಅವ್ರು ಓದ್ತಾ ಇದ್ರೆ ಇಲ್ಲ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಕಷ್ಟ ಆಗತ್ತೆ ಅವ್ರಿಗೆ. ಆವಾಗ ಅವ್ರು ನಮ್ಮ ಹತ್ರ ಬಂದಾಗ ಆ ಬ್ಲೀಡಿಂಗ್ ಪೀರಿಯಡ್ಸ್ ರೆಗ್ಯುಲರ್ ಮಾಡೋದಕ್ಕೆ ನಾವು ಅವ್ರಿಗೆ ಮೆಡಿಕೇಶನ್ಸ್ನ ಹೇಳ್ತೀವಿ. ಸೊ ಈ ಮಕ್ಕಳಲ್ಲಿ ಈಗ ನೀವು ಹೇಳಿದಂತೆ ಈಗಷ್ಟೇ ಪ್ರೌಢಾವಸ್ಥೆಗೆ ಬರ್ತಾ ಇರುವಂಥ ಮಕ್ಕಳಲ್ಲಿ ಈ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ಮುಂದೆ ಏನಾದರೂ ದೊಡ್ಡ ಸಮಸ್ಯೆಗಳು ಉಂಟಾಗುತ್ತಾ? ಹೌದು. ಈಗ PCOS ಪ್ರಾಬ್ಲಮ್ ಅಂದರೆ ಅದರಿಂದ ಬರೀ ನಮ್ಮ ಪೀರಿಯಡ್ ಸರಿಯಾಗಿ ಬರೋದಿಲ್ಲ, ಬಂಜೆತನ ಆಗುತ್ತೆ ಅಂತ ಬಹಳಷ್ಟು ಜನಗಳಿಗೆ ಅನಿಸುತ್ತೆ. ಬಟ್ ಆದರೆ ಮುಂದೆ ಕಾಲದಲ್ಲೂ ಕೂಡ ಕೆಲವು ಸಮಸ್ಯೆಗಳಿವೆ. ಅದು ಯಾವುದಂದರೆ ಅವರಿಗೆ ಕೊಲೆಸ್ಟ್ರಾಲ್ ಲೆವೆಲ್ ಬಾಡಿಯಲ್ಲಿ ಹೆಚ್ಚಾಗಬಹುದು, ಬ್ಲಡ್ ಪ್ರೆಷರ್ ಹೆಚ್ಚಾಗಬಹುದು, ಡಯಾಬಿಟೀಸ್ ಆಗ್ಬೋದು, ಅದಕ್ಕೆ ನಾವು ಟೈಪ್ 2 ಡಯಾಬಿಟೀಸ್ ಅಂತೀವಿ. ಸೈಕಲಾಜಿಕಲ್ ಪ್ರಾಬ್ಲಮ್ಸ್ ಆಗ್ಬೋದು, ಮಾನಸಿಕ ಸಮಸ್ಯೆ, ಡಿಪ್ರೆಷನ್, ಆಂಗ್ಸೈಟಿ, ಸ್ಲೀಪ್ ಆಪ್ನಿಯಾ ಅಂತ ಒಂದು ಪ್ರಾಬ್ಲಮ್ ಇದೆ, ಅದು ಸ್ಲೀಪ್ ಡಿಸಾರ್ಡರ್ಸ್ ಆಗಬಹುದು, ತೂಕ ಹೆಚ್ಚಾಗಬಹುದು. ಹಾಗೂ ಒಂದು ಇಂಪಾರ್ಟೆಂಟ್ ಸೂಚನೆ ಅಂದರೆ ಎಂಡೋಮೆಟ್ರಿಯಲ್ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್ ಕೂಡ ರಿಸ್ಕ್ ಇರುತ್ತೆ ಅವರಿಗೆ. ಅದಕ್ಕೆ ಇವಾಗ ಪೀರಿಯಡ್ಸ್ ಸರಿಯಾಗಿ ಆಗ್ತಾ ಇಲ್ಲ, ನಮಗೆ ತಿಂಗಳು ಆಗ್ತಾ ಇಲ್ಲ ಅಂದರೆ ಅವರು ಬಂದು ವೈದ್ಯರ ಹತ್ರ ಚೆಕಪ್ ಮಾಡಿಸ್ಕೊಳ್ಬೇಕು. ನೀವು ಹೇಳ್ತಾ ಇದ್ರಿ ಲೈಫ್ ಸ್ಟೈಲ್ ಮಾಡಿಫಿಕೇಶನಲ್ಲಿ ತುಂಬ ಜನರಿಗೆ ಈ ರೋಗ ಒಂದು ರೀತಿ ಕಂಟ್ರೋಲ್ಗೆ ಬರುತ್ತೆ ಅಂತ. ಯಾವ ರೀತಿ ಚೇಂಜಸ್ ಮಾಡ್ಕೊಳ್ಬೇಕು, ಬದಲಾವಣೆ ಅಂದರೆ ಹೇಗಿರಬೇಕು ಅಂತ? ಇಲ್ಲ, ಜೀವನ ಶೈಲಿ ಬದಲಾವಣೆ ಅತ್ಯಂತ ಮುಖ್ಯ ಅಂತಲೇ ನಾನು ಹೇಳಬೇಕಾಗತ್ತೆ. ಜೀವನ ಶೈಲಿ ಬದಲಾವಣೆ ಅಂದರೆ ಒಂದು ಆಹಾರ ಪದ್ಧತಿಯ ಬದಲಾವಣೆ, ಇನ್ನೊಂದು ವ್ಯಾಯಾಮ. ಈ ಆಹಾರ ಪದ್ಧತಿಯ ಬದಲಾವಣೆ ಅಂದರೆ ನಮ್ಮ ಹತ್ರ ಬರೋ ಪೇಷಂಟ್ಸ್ ಎಲ್ಲ ಅದೇ ಕೇಳೋದು, ಡಾಕ್ಟರ್ ನಾವು ಡಯಟ್ ಏನಾದರೂ ಬದಲಾಯಿಸಬೇಕಾ? ನಾನು ಎಲ್ಲರಿಗೂ ಏನು ಹೇಳ್ತೀನಿ, ನೀವೇನಾದರೂ ಸ್ಪೆಷಲ್ ಡಯಟ್ ಫಾಲೋ ಮಾಡೋದು ಬೇಕಾಗಿಲ್ಲ, ನೀವು ಮನೇಲಿ ಏನು ಅಡುಗೆ ಮಾಡ್ತೀರಾ ಅದರಲ್ಲೇ ಸ್ವಲ್ಪ ಬದಲಾವಣೆಗಳನ್ನು ಮಾಡ್ಕೊಳ್ಳಿ. ಬಟ್ ನಾನು ಹೇಳೋದು ಹೊರಗಡೆ ಕೃತಕ ಪದಾರ್ಥಗಳನ್ನು ನೀವು ನಿಮ್ಮ ಆಹಾರದಲ್ಲಿ ಸೇರಿಸಬಾರ್ದು, ಮದ್ಯಪಾನ ಧೂಮಪಾನ ಮಾಡಲೇಬಾರ್ದು, ಬೇಕ್ರಿ ಐಟಮ್ಸು, ಶುಗರ್ ಐಟಮ್ಸ್ನ ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಹಾಗೂ ಟೀ ಕಾಫಿ ಅಭ್ಯಾಸ ಇದ್ದರೂ ಅದು ಸ್ವಲ್ಪ ಕಡಿಮೆ ಮಾಡಬೇಕಾಗತ್ತೆ. ಈಗ ಬ್ಯಾಲೆನ್ಸ್ಡ್ ಡಯಟ್ ಅಂದರೆ ಏನು? ನೀವು ತಗೊಳ್ಳೋ ಆಹಾರದಲ್ಲಿ ಹಣ್ಣು, ತರಕಾರಿ, ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್ ಹಾಗೂ ಹೆಲ್ತಿ ಫ್ಯಾಟ್ಸ್ ಇರಬೇಕು.
ನಾವೆಷ್ಟು ಸತಿ ನೋಡ್ತೀವಿ ಅವರು ಡಯಟಲ್ಲಿ ಬರೀ ಕಾರ್ಬೋಹೈಡ್ರೇಟ್ಸೇ ಇರುತ್ತೆ, ಅಂದರೆ ಚಪಾತಿ, ಅನ್ನ. ಸೊ ಅದರ ಬದಲವಾಗಿ ಅವರು ರಾಗಿ ಡಯಟಲ್ಲಿ ಸೇರಿಸ್ಬೋದು, ಅಂದರೆ ಮಿಲೆಟ್ ಬೇಸ್ಡ್ ಡಯಟ್. ಹೀಗೆ ಮಾಡಿದಾಗ ಅವರು ಬ್ಯಾಲೆನ್ಸ್ಡ್ ಡಯಟ್ ಫಾಲೋ ಮಾಡಿದಾಗ ಬಹಳಷ್ಟು ಅದಕ್ಕೆ ಉಪಯೋಗಗಳಿವೆ. ಎಕ್ಸಸೈಸ್ ಅಂತ ಹೇಳ್ತಾ ಇದ್ರಿ, ಅಂದರೆ ಎಷ್ಟು ಮಿನಿಮಮ್ ಬೇಕಾಗುತ್ತೆ? ವ್ಯಾಯಾಮ ಬಗ್ಗೆ, ಎಕ್ಸಸೈಸ್ ಬಗ್ಗೆ ನಾವು ಮಾತಾಡಿದ್ರೆ ಎಲ್ಲ ಪೇಷಂಟ್ಸ್ ಹೇಳ್ತಾರೆ, ನಮಗೆ ಟೈಮ್ ಇಲ್ಲ, ನಮ್ಮ ಕೆಲಸವೇ 10-12 ಗಂಟೆ ಆಗ್ಬಿಡತ್ತೆ. ಬಟ್ ನಾನು ಹೇಳೋದು, ನೀವು ದಿನದಲ್ಲಿ 20 ಅಥವಾ 30 ನಿಮಿಷವಾದರೂ ಎಕ್ಸಸೈಸ್ಗೋಸ್ಕರ ತೆಗಿಲೇಬೇಕು. ಅವರಿಗೋಸ್ಕರ ಇಟ್ಸ್ ಸೆಲ್ಫ್ ಟೈಮ್ ಅಂತ ಹೇಳ್ಬಹುದು. ಎಕ್ಸಸೈಸ್ ಏನಿರ್ಬೋದು, ಅವ್ರಿಗೆ ಯಾವ್ದು ಕಂಫರ್ಟಬಲ್ ಅನ್ಸುತ್ತೆ, ವಾಕಿಂಗ್, ಜಾಗಿಂಗ್, ಏರೋಬಿಕ್ ಎಕ್ಸಸೈಸ್, ಗ್ರೂಪ್ ಎಕ್ಸಸೈಸ್, ಯೋಗ. ಎಕ್ಸಸೈಸ್ ಮಾಡೋದು ತೂಕ ಕಡಿಮೆ ಆಗಿ ಬಂದಕ್ಕಲ್ಲ, ಅದು ಸಂಪೂರ್ಣವಾಗಿ ನಿಮ್ಮ ಆರೋಗ್ಯದ ಇಂಪ್ರೂವ್ಮೆಂಟ್ ಆಗುತ್ತೆ ಇದರಿಂದ. ಒಬ್ರು ಕಾಲರ್ ಇದ್ದಾರೆ, ಮಾತಾಡ್ಸೋಣ. ಬೆಂಗಳೂರಿನಿಂದ ಸವಿತಾ ಕರೆ ಮಾಡಿದ್ದಾರೆ. ನಮಸ್ತೆ ಸವಿತಾ ಅವರೇ. ನಮಸ್ತೆ ಮೇಡಮ್. ಡಾಕ್ಟರ್ ಇದ್ದಾರೆ, ಮಾತನಾಡಿ. ನಮಸ್ಕಾರ, ಹೇಳಿ. ನಮಸ್ತೆ ಮೇಡಮ್. ಕೇಳಿ, ಪ್ರಶ್ನೆ ಕೇಳಿ. ಸರ್, ಗರ್ಭಕೋಶ ಇತ್ತು 2 ವರ್ಷ ಆಯ್ತು. ಮತ್ತೆ ಹೇಳ್ತೀರಾ? ಗರ್ಭಕೋಶ ತೆಗೆಸಿ 2 ವರ್ಷ ಆಯ್ತು. ಓಕೆ. ಅದು ಏನಂದ್ರೆ ಪ್ರಾಬ್ಲಮ್ ಆಗುತ್ತಾ ಮೇಡಮ್ ನನಗೆ? ಗರ್ಭಕೋಶ ತೆಗ್ಸಿದ ಕಾರಣ ಯಾವುದು? ಗರ್ಭಕೋಶ ಬಾಯಿ ಸುತ್ತ ಗಡ್ಡೆ ಇದೆ, ಪೀರಿಯಡ್ಸ್ ಅಂತೂ ಪದೇ ಆಗ್ತಾನೆ ಇತ್ತು. ಆದ್ರಿಂದ ತೆಗಿಲೇಬೇಕು ಅಂತ ಹೇಳ್ಬಿಟ್ಟು. ನಂಗೆ 40 ವಯಸ್ಸು ಆಯ್ತು. ಹೌದಾ? ನಿಮ್ಗೆ ಯಾವ್ದಾದ್ರು ಆ ಥರ ಲಕ್ಷಣಗಳು ಕಾಣಿಸ್ಕೊಳ್ತಾ ಇದೆಯಾ? ಏನಿಲ್ಲ ಮೇಡಮ್, ಸ್ವಲ್ಪ ಹೊಟ್ಟೆ ಮಾತ್ರ ದಪ್ಪ ಆಗ್ತಾ ಇದೆ ಅಷ್ಟೇನಾ? ಆದರೂ ನೀವು ಒಂದ್ಸತಿ ನಮ್ಮ ಸೆಂಟರ್ಗೆ ಬಂದು ಹೋಗಿ, ಒಂದು ಅಲ್ಟ್ರಾಸೌಂಡ್ ಪರೀಕ್ಷೆ ನಾವು ಮಾಡ್ತೀವಿ. ಅದ್ರ ಜೊತೆಗೆ ನೀವು ಆಪರೇಷನ್ ಮಾಡಿರೋದು ಪೇಪರ್ಸ್ ಎಲ್ಲ ಇರುತ್ತಲ್ಲ, ಅದನ್ನು ಸಹ ತಗೊಂಡು ಬನ್ನಿ ನೀವು. ಧನ್ಯವಾದ ಸವಿತಾ ಅವರೇ ಕರೆ ಮಾಡೋದಕ್ಕಾಗಿ. ಒಂದ್ಸರಿ ರಿಪೋರ್ಟ್ನ ತಗೊಂಡು ಡಾಕ್ಟರ್ನ ನೇರವಾಗಿ ಭೇಟಿ ಮಾಡಿದರೆ ಉತ್ತಮ ಅನಿಸುತ್ತೆ. ಇನ್ನು ಈಗ ಇನ್ಫರ್ಟಿಲಿಟಿ, ಈ PCOS ನಿಂದ ಏನಾದರೂ ಉಂಟಾಗಿದೆ ಅಂದರೆ ಅದಕ್ಕೆ ಟ್ರೀಟ್ಮೆಂಟ್ಸ್ ಏನಿದೆ? ಸೊ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಹಲವಾರಿವೆ. ಸೊ ನಮ್ಮ ಹತ್ರ ಬಂದಾಗ ಮಹಿಳೆಯರು ಒಬ್ಬರೇ ಬರೋದಿಲ್ಲ, ಅವರು ದಂಪತಿಗಳೇ ಬರ್ತಾರೆ. ಸೊ ಅವ್ರು ಬಂದಾಗ ನಾವು ಅವ್ರದ್ದು ಹಿಸ್ಟ್ರಿ ಅನ್ನೋದನ್ನು ಅವ್ರಿಗೆ ವಿವರವಾಗಿ ತೊಗೊಂಡ್ಬಿಟ್ಟು ಅವರನ್ನು ಪರೀಕ್ಷೆ ಮಾಡ್ತೀವಿ, ಅಲ್ಟ್ರಾಸೌಂಡ್ ಮಾಡ್ತೀವಿ. ಅದಾದಮೇಲೆ ಯಾವ ಥರ ಇನ್ಫರ್ಟಿಲಿಟಿ ಟ್ರೀಟ್ಮೆಂಟ್ ಕೊಡ್ಬೋದು ಅಂತ ಸಲಹೆ ನೀಡ್ತೀವಿ. PCOSನಲ್ಲಿರೋ ಪ್ರಾಬ್ಲಮ್ ಅಂದರೆ ಅವ್ರಿಗೆ ಅಂಡೋತ್ಪತ್ತಿ ಸರಿಯಾಗಿ ಆಗ್ತಾ ಇರೋದಿಲ್ಲ, ಅವರ ಅಂಡಾಶಯದಲ್ಲಿ ಮೊಟ್ಟೆಗಳು ಸರಿಯಾಗಿ ಬೆಳೀತಾ ಇರೋಲ್ಲ, ಬಿಡುಗಡೆಗೆ ಕೂಡ ಆಗ್ತಾ ಇರೋದಿಲ್ಲ. ಅದಕ್ಕೆ ನಮ್ಮದು ಪ್ರೈಮರಿ ಟ್ರೀಟ್ಮೆಂಟ್ ಅಂದರೆ ಓವ್ಯುಲೇಷನ್ ಇಂಡಕ್ಷನ್. ಅದು ಓವ್ಯುಲೇಷನ್ ಅಂದರೆ ಮೊಟ್ಟೆಯ ಬಿಡುಗಡೆಗೆ. ಅದು ಆಗೋದಕ್ಕೆ ನಾವು ಕೆಲವು ಮಾತ್ರೆಗಳು, ಇಂಜೆಕ್ಷನ್ಸ್ಗಳನ್ನು ಅವರಿಗೆ ಕೊಡ್ತೀವಿ. ಅದರ ಜೊತೆಗೆ ನಾವು ಅವರಿಗೆ ಅಲ್ಟ್ರಾಸೌಂಡ್ಗೆ ಅವ್ರು ಬರಬೇಕಾಗತ್ತೆ 3-4 ಸಲ. ಅವ್ರು ಬಂದಾಗ ಆ ಮೊಟ್ಟೆ ಬೆಳವಣಿಗೆ ಆಗ್ತಾ ಇದೆಯಾ, ನಾವು ಆ ಡೋಸೇಜ್ನ ಏನಾದರೂ ಕಡಿಮೆ ಮಾಡಬೇಕಾ, ಹೆಚ್ಚು ಮಾಡಬೇಕಾ ಅಂತ ನೋಡ್ತೀವಿ. ಮತ್ತು ಅವರು ಯಾವಾಗ ಜೊತೆಗಿರಬೇಕು ಅದರ ಬಗ್ಗೆ ಕೂಡ ನಾವು ಅವ್ರಿಗೆ ಸಲಹೆಯನ್ನು ಕೊಡ್ತೀವಿ. ಇದು ಬಹಳ ಬೇಸಿಕ್ ಟ್ರೀಟ್ಮೆಂಟು. ಇದನ್ನು ಮಾಡೋಕ್ಕಿಂತ ಮುಂಚೆ ನಾವು ಅವರ ಪುರುಷರ ವೀರ್ಯ ಪರೀಕ್ಷೆ ಮಾಡ್ತೀವಿ. ವೀರ್ಯ ಪರೀಕ್ಷೆದ ಎಲ್ಲ ಅಂಶಗಳು ಸರಿಯಾಗಿದೆಯಾ ಅಂತ ನೋಡಿಬಿಟ್ಟು ಈ ಟ್ರೀಟ್ಮೆಂಟ್ನ ಶುರು ಮಾಡ್ತೀವಿ. ಓಕೆ. ಸೊ ಇದು ಒಂದ್ಸರಿ ಲೈಫಲ್ಲಿ ಏನಾದರೂ PCOS ಬಂತು ಅಂದರೆ ಜೀವನ ಪರ್ಯಂತ ಟ್ರೀಟ್ಮೆಂಟ್ ತಗೊಳ್ತಾ ಇರಬೇಕಾ, ಅದು ಕ್ಯೂರಬಲ್ಲ ಹೇಗೆ? ಅದನ್ನ ಈ ಕ್ವೆಶನ್ ನಮಗೆ ಪೇಷಂಟ್ಸ್ ಕೇಳ್ತಾರೆ, ಡಾಕ್ಟರ್ PCOSನ ಕ್ಯೂರ್ ಮಾಡೋ ಥರ ಯಾವುದಾದ್ರೂ ಮೆಡಿಸಿನ್ ಕೊಡ್ತೀರಾ ನಮಗೆ ಅಂತ. ನಾವೇನು ಹೇಳೋದು, ಇದು ಒಂದು ಎಂಡೋಕ್ರೈನ್ ಪ್ರಾಬ್ಲಮ್. ಅದಕ್ಕೆ ಶಾರ್ಟ್ ಟರ್ಮ್ ಪ್ರಾಬ್ಲಮ್ಸ್ ಕೂಡ ಇದೆ, ಅಂದರೆ ನಾವು ನೋಡ್ತೀವಿ ಅದನ್ನು ಇರೆಗ್ಯುಲರ್ ಪೀರಿಯಡ್ಸ್ ಅಂತ. ಲಾಂಗ್ ಟರ್ಮ್ ಪ್ರಾಬ್ಲಮ್ಸ್ ಕೂಡ ಇದೆ. ನಾವು ಪೇಷಂಟ್ ಇವಾಗ ಯಾವ ಸ್ಟೇಜಲ್ಲಿ ಬರ್ತಾರೆ ಆ ಸ್ಟೇಜಲ್ಲಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಕ್ಯೂರಬಲ್ ಹೇಳೋದಕ್ಕಿಂತ ನಾನು ಹೇಳೋದು, ಇದ್ರದ್ದು ಯಾವ ಸಿಂಪ್ಟಮ್ಸ್ ಇದೆಯೋ ಅದನ್ನು ನಾವು ಕಂಟ್ರೋಲ್ ಮಾಡಬಹುದು, ಅವರಿಗೆ ತಕ್ಕಾಗಿ ಟ್ರೀಟ್ಮೆಂಟ್ ಕೊಡಬಹುದು. ಅದರಿಂದ ಯಾವುದೂ ಅಪಾಯವಿಲ್ಲ ಅವ್ರಿಗೆ. ಈ ಪ್ರೆಗ್ನೆನ್ಸಿನಲ್ಲಿ ತುಂಬ ರಿಸ್ಕ್ ಫ್ಯಾಕ್ಟರ್ಸ್ನ ನಾವು ನೋಡ್ತಾ ಇದ್ದೀವಿ ಇತ್ತೀಚಿನ ದಿನಗಳ. ರಿಸ್ಕ್ ಪ್ರೆಗ್ನೆನ್ಸಿ ಅಂದರೆ ಈ PCOSಯಿಂದ ಇದ್ದು ನ್ಯಾಚುರಲ್ ಆಗೇನು ಪ್ರೆಗ್ನೆನ್ಸಿ ಆಯಿತು ಅಂದರೆ ಸಮಸ್ಯೆಗಳಾಗುತ್ತಾ? ಕೆಲವು ಸಮಸ್ಯೆಗಳಿವೆ ಖಂಡಿತ. ಈಗ ಅವ್ರಿಗೆ ಒಂದು ಅಬಾರ್ಷನ್ಸ್ ಆಗೋ ಸ್ವಲ್ಪ ರಿಸ್ಕ್ ಇರುತ್ತೆ. ಆಮೇಲೆ ಮುಂದೆ ಹೋಗಿ ಪ್ರೆಗ್ನೆನ್ಸಿಯಲ್ಲಿ ಡಯಾಬಿಟೀಸ್ ಆಗ್ಬೋದು. ಅದಕ್ಕೆ ನಾವು ಜೆಸ್ಟೇಷನಲ್ ಡಯಾಬಿಟೀಸ್ ಅಂತೀವಿ. ಇಲ್ಲ ಬ್ಲಡ್ ಪ್ರೆಷರ್ ಹೆಚ್ಚಾಗ್ಬೋದು. ಅದಕ್ಕೆ ಪ್ರೆಗ್ನೆನ್ಸಿ ಇಂಡ್ಯೂಸ್ಡ್ ಹೈಪರ್ಟೆನ್ಷನ್ ಆರ್ ಪ್ರೀ ಎಕ್ಲಾಂಪ್ಸಿ ಅಂತ ಹೇಳ್ತೀವಿ.
ಅರ್ಲಿ ಡೆಲಿವರಿ ರಿಸ್ಕ್ ಇರುತ್ತದೆ. ಮಗುವಿನ ತೂಕ ಕಡಿಮೆ ಆಗೋದು, ಅದಕ್ಕೆ ನಾವು IUGR ಅಂತೀವಿ, ಆ ರಿಸ್ಕ್ ಇರಬಹುದು. ಸಿಸೇರಿಯನ್ ಡೆಲಿವರಿಯ ಸ್ವಲ್ಪ ರಿಸ್ಕ್ ಇರಬಹುದು. ಸೊ ಇದೆಲ್ಲ ರಿಸ್ಕ್ ಇದ್ದರೂ ಕೂಡ ಮೆನಿ ಪೇಷಂಟ್ಸ್, ಅಂದರೆ ಬಹಳಷ್ಟು ಪೇಷಂಟ್ಸು ಪ್ರೆಗ್ನೆನ್ಸಿ ವಿದೌಟ್ ಮುಂದೆ ಹೋಗುತ್ತೆ, ವಿದೌಟ್ ಕಾಂಪ್ಲಿಕೇಶನ್ಸ್, ಅವ್ರ ಡೆಲಿವರಿ ಕೂಡ ಆಗುತ್ತೆ. ನಮ್ಮ ಸೆಂಟರ್ ಬರ್ತಿಂಗ್ ಸೆಂಟರ್ ಕೂಡ ನಾವು ಪೇಷಂಟ್ ಕನ್ಸೀವ್ ಆದಮೇಲೆ ಅವರಿಗೆ ಟ್ರೀಟ್ಮೆಂಟ್ ಥ್ರೂಔಟ್ ಪ್ರೆಗ್ನೆನ್ಸಿ ಕರೆಕ್ಟಾಗಿ ಟ್ರೀಟ್ಮೆಂಟ್ ಕೊಟ್ಟು ಅವರು ಅದನ್ನು ಫಾಲೋ ಮಾಡಿದ್ರೆ, ಅವ್ರು ಕರೆಕ್ಟಾಗಿ ಚೆಕಪ್ ಬಂದರೆ ಅವ್ರ ಪ್ರೆಗ್ನೆನ್ಸಿಯ ಪ್ರವಾಸ ಅವರು ಚೆನ್ನಾಗೇ ಹೋಗುತ್ತೆ. ನಮ್ಮ ಗುರಿ ಪಾಸಿಟಿವ್ ಪ್ರೆಗ್ನೆನ್ಸಿ ರಿಸಲ್ಟ್ ಒಂದೇ ಅಲ್ಲ, ಇಟ್ಸ್ ಹೆಲ್ತಿ ಮದರ್ ಆ್ಯಂಡ್ ಹೆಲ್ತಿ ಬೇಬಿ. ಮತ್ತೊಬ್ರು ಕಾಲರ್ ಇದ್ದಾರೆ, ಮಾತನಾಡ್ಸೋಣ. ಮಂಗಳೂರಿನಿಂದ ಅಶ್ವಿನಿ ಕರೆ ಮಾಡಿದ್ದಾರೆ. ನಮಸ್ತೆ ಅಶ್ವಿನಿ ಅವರೇ. ಹಲೋ, ಡಾಕ್ಟರ್ ಇದ್ದಾರೆ, ಮಾತನಾಡಿ ಅಶ್ವಿನಿ. ಮ್ಯಾಮ್ ಹಲೋ. ಹಾಂ, ನಮಸ್ಕಾರ ಅಶ್ವಿನಿ, ಹೇಳಿ. ನಮಗೆ PCOD ಇದೆ ಮ್ಯಾಮ್. ಹಲೋ, ಹೇಳಿ ಅಶ್ವಿನಿ. PCOD ಇದೆ ನನಗೆ. ಮದುವೆ ಆಗಿ ಎಷ್ಟು ವರ್ಷ ಆಗಿದೆ? 16 years ಆಯ್ತು. ಮಕ್ಕಳಿಲ್ಲ. ನೀವು ಅದಕ್ಕೆ ಎಲ್ಲಾದರೂ ಚಿಕಿತ್ಸೆ ಮಾಡಿಸಿದ್ದೀರಾ? ಟೆಸ್ಟ್ಗಳು ಮಾಡಿದ್ದೀರಾ? ಆಯುರ್ವೇದಿಕ್ ಅಲ್ಲಿ ಮಾಡ್ತಿದ್ವಿ. ನಿಮಗೆ ಇವಾಗ ಎಷ್ಟು, ನಿಮ್ಮ ಏಜ್ ಏನು? ಹಲೋ, ಹಾಂ, ನಿಮ್ಮ ಏಜ್ ಏನು ಅಶ್ವಿನಿ? ನಾನು 35. ಅದೇ ನಾನು ಹೇಳಿದ ಥರಮ ನೀವು ಸರಿಯಾಗಿ ನಿಮ್ಮದು ಚಿಕಿತ್ಸೆ ಆಗಬೇಕು, ಕೆಲವು ರಕ್ತ ಪರೀಕ್ಷೆಗಳು, ಅಲ್ಟ್ರಾಸೌಂಡ್ ಆಗಬೇಕು. ನೀವು ನಮ್ಮ ಸೆಂಟರಿಗೆ ಬಂದರೆ ನಾವು ನಿಮ್ಮನ್ನ ಚಿಕಿತ್ಸೆ ಪರೀಕ್ಷೆ ಮಾಡಿಬಿಟ್ಟು ನಿಮಗೆ ಯಾವುದು ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಹೇಳೋಕ್ಕಾಗುತ್ತದೆ. ಧನ್ಯವಾದ ಕರೆ ಮಾಡೋದಕ್ಕಾಗಿ. ಪೂರ್ಣಿಮಾ ಕರೆ ಮಾಡಿದ್ದಾರೆ ಬೆಂಗಳೂರಿನಿಂದ. ನಮಸ್ತೆ ಪೂರ್ಣಿಮಾ. ಮೇಡಮ್ ನಮಸ್ತೆ. ಡಾಕ್ಟರ್ ಇದ್ದಾರೆ, ಮಾತನಾಡಿ. ಡಾಕ್ಟರ್ ನಮಸ್ತೆ. ನಮಸ್ತೆ ಪೂರ್ಣಿಮಾ. ಇದು ನನಗೆ PCOS ಆಗಿತ್ತು. ಓಕೆ. ನಾನು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಎಲ್ಲ ಟ್ರೀಟ್ಮೆಂಟ್ ತಗೊಂತಾ ಇದ್ದೀನಿ. ಬಟ್ ಅದು ಏನು 6 ಗಡ್ಡೆ ಆಗಿದೆ ಗರ್ಭಕೋಶದಲ್ಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ. ಅದು ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದಾರೆ ಮೇಡಮ್. ಅದು ಕರಗುತ್ತಾ ಅಥವಾ ಏನಾದರೂ ಮತ್ತೆ ಏನಾದರೂ ಆಪರೇಷನ್ ಅದು ಇದು ಏನಾದರೂ ಮಾಡಿಸ್ಕೋಬೇಕಾಗುತ್ತೆ ಮೇಡಮ್? ನಿಮ್ಮ ವಯಸ್ಸು? 27. ಗರ್ಭಕೋಶದಲ್ಲಿ ಗಡ್ಡೆ ಇದೆ ಅಂತ ಹೇಳಿದಾರಾ? ಗರ್ಭಕೋಶದಲ್ಲಿ ಅಂದ್ರೆ ಅದು ಗರ್ಭಕೋಶದಲ್ಲಿ ಇದೆಯೋ ಅಥವಾ ಮೇಲಿದೆಯೋ ಅಂತ ಗೊತ್ತಿಲ್ಲ ಮೇಡಮ್. ರಿಪೋರ್ಟ್ ಇದೆ. ಅವರು ಈ ತರ ಗಡ್ಡೆ ಆಗಿದೆ, 6 ಗಡ್ಡೆ ಆಗಿದೆ, ನೀವು ಟ್ಯಾಬ್ಲೆಟ್ ತಗೊಳ್ಳಿ ಕರಗುತ್ತೆ ಅಂತ ಹೇಳಿದ್ರು. ಬಟ್ ಅದು ನನ್ಗೆ ಯಾಕೋ ಅದು ಏನು ಅಂದ್ರೆ ಅದರಿಂದ ಉಪಯೋಗ ಏನೂ ಆಗ್ತಿಲ್ಲ ಅಂತ ಅನ್ನಿಸ್ತಾ ಇದೆ. ಅದಕ್ಕೆ ನೀವು ಒಂದ್ಸತಿ ಎಲ್ಲ ರಿಪೋರ್ಟ್ ತೊಗೊಂಡು ನಮ್ಮ ಸೆಂಟರ್ಗೆ ಬನ್ನಿ, ನಾವು ಮತ್ತೊಂದು ಸತಿ ಡೀಟೇಲ್ ಆಗಿ ಅಲ್ಟ್ರಾಸೌಂಡ್ ಮಾಡೋಣ, ಮಾಡಿಬಿಟ್ಟು ನಿಮಗೆ ಯಾವುದು ಟ್ರೀಟ್ಮೆಂಟ್ ಬೆಸ್ಟ್ ಅಂತ ಹೇಳ್ತೀವಿ. ಧನ್ಯವಾದ ಪೂರ್ಣಿಮಾ ಅವರೇ ಕರೆ ಮಾಡೋದಕ್ಕಾಗಿ. ನಿಮ್ಮ ಸೆಂಟರ್ನ ಯಾಕೆ ಚೂಸ್ ಮಾಡಬೇಕು? ಯಾಕಂದರೆ ಈಗ ಮಾರ್ಕೆಟ್ನಲ್ಲಿ ನೋಡಿದ್ರೆ ತುಂಬ ಸೆಂಟರ್ಸ್ಗಳಿದೆ, ಫರ್ಟಿಲಿಟಿ ಸೆಂಟರ್ಸ್ಗಳು. ವೈ ಮಿಲಾನ್ ಅಂತಂದರೆ ಯಾಕೆ? ಮಿಲಾನ್ ಯಾಕೆ ಚೂಸ್ ಮಾಡಬೇಕಂದ್ರೆ ನಾವು ಮೋರ್ ದ್ಯಾನ್ 34 ಇಯರ್ಸಿಂದ ಈ ಫೀಲ್ಡಲ್ಲಿ ಇದ್ದೀವಿ. ಆ್ಯಂಡ್ ನಮ್ಮ ಸೆಂಟರಲ್ಲಿ ವಿ ಹ್ಯಾವ್ ಹ್ಯಾಡ್ ಮೋರ್ ದ್ಯಾನ್ 1 lakh ಬರ್ತ್ಸ್, ಲಾಟ್ ಆಫ್ ಫ್ಯಾಮಿಲೀಸ್, ಹ್ಯಾಪಿ ಫ್ಯಾಮಿಲೀಸ್. ಹಾಗೂ ನಾವು ಇನ್ಫರ್ಟಿಲಿಟಿಗೆ ಕಾಂಪ್ರಿಹೆನ್ಸಿವ್ ಕೇರ್ ಅಂತ ನೋಡ್ಕೊಳ್ತೀವಿ. ವಿ ಹ್ಯಾವ್ ಅ ಟೀಮ್ ಆಫ್ ಸ್ಪೆಷಲಿಸ್ಟ್ಸ್, ಮೇಲ್ ಫರ್ಟಿಲಿಟಿ ಸ್ಪೆಷಲಿಸ್ಟ್, ನ್ಯೂಟ್ರಿಷನಿಸ್ಟ್, ಕೌನ್ಸಿಲರ್ ಎಲ್ಲರೂ ಇದ್ದಾರೆ. ನಮ್ಮಲ್ಲಿ ಅಡ್ವಾನ್ಸ್ಡ್ ಫರ್ಟಿಲಿಟಿ ಕ್ಲಿನಿಕ್ ಕೂಡ ಇದೆ. ಸೊ ನಾವು ಪೇಷಂಟಿಗೆ ಕಂಪ್ಲೀಟ್ ಕೇರ್, ಇನ್ಫರ್ಟಿಲಿಟಿ ಸರ್ವಿಸಸ್ ಎಲ್ಲ ಪ್ರೊವೈಡ್ ಮಾಡ್ತೀವಿ. ಈ ಒಂದು ಸರಿ PCOS ಲೈಫಲ್ಲಿ ಕಾಣಿಸ್ಕೊಂಡ್ಮೇಲೆ ಆಬ್ವಿಯಸ್ಲಿ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳಾಗ್ತಾ ಇರುತ್ತೆ. ಗರ್ಭ ಧರಿಸೋದಕ್ಕೆ ಸಾಧ್ಯ ಇರಲ್ಲ. ಅವರೆಲ್ಲ ತುಂಬ ಚೆನ್ನಾಗಿ ನೆನ್ಕೊಳ್ತಾರೆ, ನಾನು IVFಗೆ ಮೊರೆ ಹೋಗಬೇಕೇನೋ, IVFಯಿಂದನೇ ಮಗು ಮಾಡ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೆ. ಅದು ನಿಜಾನಾ ಅಂತವ್ರಿಗೆ? IVF PCOSನಲ್ಲಿ ಅತ್ಯುತ್ತಮ ಟ್ರೀಟ್ಮೆಂಟ್, ಬೆಸ್ಟ್ ಟ್ರೀಟ್ಮೆಂಟ್ ಅಂತ ಕೇಳ್ತಾರೆ. ಬೆಸ್ಟ್ ಟ್ರೀಟ್ಮೆಂಟ್ ಹೌದಂತ ಹೇಳ್ತೀನಿ. ಅದ್ರ ಜೊತೆಗೆ ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಟ್ರೀಟ್ಮೆಂಟ್, ಬಹಳ ಮುಖ್ಯವಾದದ್ದು. ಯಾಕಂದರೆ ನಾವು ಬೇರೆ ಥರ ಎಲ್ಲ ಟ್ರೀಟ್ಮೆಂಟ್ ಮಾಡಿರ್ತೀವಿ ಪೇಷಂಟಿಗೆ, ಆದರೆ ನಮಗೆ ಯಾವುದೋ ಅದು ಸಕ್ಸಸ್ ಆಗಿರೋದಿಲ್ಲ. ಬೇರೆ ಟ್ರೀಟ್ಮೆಂಟ್ ಅಂದರೆ ಅದು ಓವ್ಯುಲೇಷನ್ ಡ್ರಗ್ಸ್ ಆಗಿರಬಹುದು, IUI ಆಗಿರಬಹುದು. ಆ ಕೇಸಸಲ್ಲಿ ಆಗಲಿಲ್ಲ ಅಂಥ ಪೇಷಂಟಲ್ಲಿ ನಾವು ನೋಡಿದ್ದೀವಿ, ನಮ್ಮ ಎಕ್ಸ್ಪೀರಿಯನ್ಸಲ್ಲಿ IVF ಟ್ರೀಟ್ಮೆಂಟೆಲ್ಲ ಅವ್ರಿಗೆ ಸಕ್ಸಸ್ ಆಗುತ್ತೆ. ಯಾಕಂದರೆ ಇದರಲ್ಲಿ ಕೆಲವು ಪ್ರಯೋಜನಗಳು ಕೂಡ ಇದೆ. IVF ಅಲ್ಲಿ ಎಗ್ ಕ್ವಾಲಿಟಿನ ನಾವು ನೋಡಬಹುದು. ಯಾಕಂದರೆ ಅದರಲ್ಲಿ ಪೇಷಂಟ್ಗೆ ಇಂಜೆಕ್ಷನ್ಸ್ ಕೊಟ್ಬಿಟ್ಟು ಎಗ್ ಪಿಕಪ್ ಅಂತ ಒಂದು ಪ್ರೊಸೀಜರ್ ಮಾಡ್ತೀವಿ, ಎಗ್ಸ್ನ ಹೊರಗಡೆ ತೆಗಿತೀವಿ. ಹಾಗೂ ಸ್ಪರ್ಮ್ ಸೆಲೆಕ್ಷನ್,
ಯಾಕಂದರೆ ಈಗ ಮೇಲ್ ಫರ್ಟಿಲಿಟಿ ಪ್ರಾಬ್ಲಮ್ಸ್ ಕೂಡ ಬಹಳ ನೋಡ್ತಾ ಇದ್ದೀವಿ ನಾವು. ಅದಕ್ಕೆ ನಾವು ಬೆಸ್ಟ್ ಸ್ಪರ್ಮ್ಸ್ ಕೂಡ ಸೆಲೆಕ್ಟ್ ಮಾಡಬಹುದು. ಬೆಸ್ಟ್ ಎಗ್ ಕ್ವಾಲಿಟಿ ಚೆನ್ನಾಗಿದ್ದಾಗ, ಸ್ಪರ್ಮ್ ಕ್ವಾಲಿಟಿ ಚೆನ್ನಾಗಿದ್ದಾಗ ಅದರಿಂದ ಬರೋ ಭ್ರೂಣ ಎಂಬ್ರಿಯೋಸ್ ಕೂಡ ಚೆನ್ನಾಗಿರುತ್ತೆ. ಗುಡ್ ಕ್ವಾಲಿಟಿ ಎಂಬ್ರಿಯೋಸ್ ಇದ್ದಾಗ ಪೇಷಂಟ್ಗೆ ನಾವು ಹೇಳಬಹುದು ದಟ್ ಸಕ್ಸಸ್ ರೇಟ್ ಇಸ್ ಗುಡ್. ಸೆಕೆಂಡ್ರಿ ಇನ್ಫರ್ಟಿಲಿಟಿ ನೋಡ್ತಾ ಇದ್ದೀವಿ, ಒಂದು ಮಗು ಆಗಿದೆ, ಇದಕ್ಕಿದ್ದಂತೆ ಎರಡನೇ ಬೇಬಿ ಮಾಡ್ಕೊಳಕ್ಕೆ ಹೋಗ್ತಾರೆ, ಆಗ್ತಾನೆ ಇರೋದಲ್ಲ, ಏನೇನೋ ಸಮಸ್ಯೆಗಳಾಗ್ತಾ ಇರುತ್ತೆ. ಈ ಬಗ್ಗೆ ಸೆಕೆಂಡ್ರಿ ಇನ್ಫರ್ಟಿಲಿಟಿ ನಾವು PCOS ಅಲ್ಲಿ ಕೂಡ ನೋಡ್ತೀವಿ. ಫಸ್ಟ್ ಬೇಬಿಗೆ ಅವರು ಬಹಳ ಸಣ್ಣ ವಯಸ್ಸಲ್ಲಿ ಮದುವೆ ಆಗಿರುತ್ತೆ, ಒಂದು ಬೇಬಿ ಆಗಿರುತ್ತೆ. ಬಟ್ ಆಮೇಲೆ ಅವರು 22-24 ವರ್ಷಕ್ಕೆ ಬಂದಾಗ ಅವರಿಗೆ PCOS ಪ್ರಾಬ್ಲಮ್ ಕಾಣಿಸ್ಕೊಳ್ಳುತ್ತೆ. ಇದಕ್ಕೊಂದು ಕಾರಣ ಅಂದರೆ ಅವರ ಜೀವನ ಶೈಲಿಯಲ್ಲಿ ಹೇಳಿದ್ನಲ್ಲ ಬದಲಾವಣೆಗಳನ್ನು ತಂದಿರೋದಿಲ್ಲ. ಹೇಳಬೇಕಂದ್ರೆ ಅವ್ರ ಹೆಲ್ತ್ನ ಅವ್ರು ಸ್ವಲ್ಪ ನಿಗ್ಲೆಕ್ಟ್ ಮಾಡಿರ್ತಾರೆ. ಅದಕ್ಕೆ ಸೆಕೆಂಡ್ರಿ ಇನ್ಫರ್ಟಿಲಿಟಿ ಕೂಡ ನೋಡ್ತೀವಿ. ಸೆಕೆಂಡ್ರಿ ಇನ್ಫರ್ಟಿಲಿಟಿ ಆಗಲಿ ಪ್ರೈಮರಿ ಆಗಲಿ ಟ್ರೀಟ್ಮೆಂಟ್ ಬೇಸಿಸ್ ಒಂದೇ. ಅವ್ರು ಬಂದಾಗ ಅವ್ರಿಗೆ ನಾವು ಹಿಸ್ಟ್ರಿ ಎಲ್ಲ ತೊಗೊಂಡು ಅವ್ರದ್ದು ಬ್ಲಡ್ ಟೆಸ್ಟು ಅಲ್ಟ್ರಾಸೌಂಡ್ ಮಾಡಿಬಿಟ್ಟು ಅವ್ರಿಗೆ ತಕ್ಕಾಗ ನಾವು ಟ್ರೀಟ್ಮೆಂಟ್ ಹೇಳ್ತೀವಿ. ಈಗ ತುಂಬ ಜನ ಕಾರ್ಯಕ್ರಮ ನೋಡ್ತಿರ್ತಾರೆ ಬೇರೆ ಬೇರೆ ಭಾಗಗಳಿಂದ, ಇಲ್ಲಿ ಬಂದು ಉಳ್ಕೊಂಡು ಟ್ರೀಟ್ಮೆಂಟ್ ತಗೊಳ್ಬೋದಾ ಅಂದರೆ ಆ ಫೆಸಿಲಿಟೀಸ್ ಎಲ್ಲ ಇದೆಯಾ? ಎಲ್ಲ ಫೆಸಿಲಿಟೀಸ್ ಇದೆ. ನಾವು ಇನ್ಫರ್ಟಿಲಿಟಿಗೆ ಸಂಬಂಧಪಟ್ಟಿದ್ದು, ಗೈನಕಾಲಜಿ, ಬರ್ತಿಂಗ್ಗೆ ಸಂಬಂಧಪಟ್ಟಿದ್ದು ಎಲ್ಲ ಫೆಸಿಲಿಟೀಸ್ ನಮ್ಮಲ್ಲಿದೆ. ಡಾಕ್ಟರ್, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಆಗಮಿಸಿ PCOS ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನು ತಿಳಿಸ್ಕೊಡೋದಕ್ಕಾಗಿ ವೀಕ್ಷಕರ ಪರವಾಗಿ, ವಾಹಿನಿ ಪರವಾಗಿ ಧನ್ಯವಾದ ತಮಗೆ. ಧನ್ಯವಾದಗಳು. ವೀಕ್ಷಕರೇ, ಡಾಕ್ಟರ್ ಪ್ರಿಯಾಂಕಾ ಅವ್ರನ್ನ ಭೇಟಿ ಆಗಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ನೋಟ್ ಮಾಡ್ಕೊಳ್ಳಿ. ಸಂಪರ್ಕಿಸಬೇಕಾದ ವಿಳಾಸ ಮಿಲನ್ ದಿ ಫರ್ಟಿಲಿಟಿ ಸ್ಪೆಷಲಿಸ್ಟ್, 3 ಈಸ್ಟ್ ಪಾರ್ಕ್ ರೋಡ್, ಕುಮಾರ್ ಪಾರ್ಕ್, ಶೇಷಾದ್ರಿಪುರಂ, ಈಸ್ಟ್ ಬೆಂಗಳೂರು 560001. ನಿಯರೆಸ್ಟ್ ಲ್ಯಾಂಡ್ಮಾರ್ಕ್ ಆಕಾಶ್ ಆಡಿಯೋ ಪಕ್ಕ, ಚಿತ್ರಕಲಾ ಪರಿಷತ್. ದೂರವಾಣಿ ಸಂಖ್ಯೆ 9513310580. ಇದುವೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.